ಕೆನಡಾದಲ್ಲಿ ಕನ್ನಡಿಗನ ಕಗ್ಗೊಲೆ ಆಗಿರುವಂಥ ಯುವಕನ ಕಗ್ಗೊಲೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಮೃತನ ನಿವಾಸಕ್ಕೆ ಈಗಾಗಲೇ ತಹಶೀಲ್ದಾರ್ ಕೂಡ ಭೇಟಿಯನ್ನು ಕೊಟ್ಟು ಆ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಮೃತದೇಹವನ್ನು ಕೆನಡಾದಿಂದ ಬೆಂಗಳೂರಿಗೆ ರವಾನಿಸುವಂತೆ ಪತ್ರ ಬರೆದಿರುವಂಥದ್ದು. ಸೊ ಆದಷ್ಟು ಬೇಗ ಮೃತದೇಹ ಸ್ವಗ್ರಾಮಕ್ಕೆ ತರುವಂತೆ ಭರವಸೆಯನ್ನು ಕೊಟ್ಟಿದ್ದಾರೆ ತಹಶೀಲ್ದಾರ್ ಅವರು. ಬಟ್ ಈಗ ಆ ಕುಟುಂಬದ ಜೊತೆಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ರಾವ್ ಮಾತನಾಡಿದ್ದಾರೆ. ಅಂದರೆ ಅಲ್ಲಿ ಏನಾಯಿತು, ಏನು ಎತ್ತ, ಮತ್ತು ಅಲ್ಲಿ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ, ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಏನು ಕೆನಡಾದಲ್ಲಿ ಬರ್ಬರವಾಗಿ ಹತ್ಯೆಗೀಡಾಗಿರುವ ಕನ್ನಡಿಗ ಚಂದನ್ ಕುಮಾರ್ ಅವರ ಸ್ವಗ್ರಾಮ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮದ ಅವರ ಸ್ವಗ್ರಾಮವಾದ ನಿವಾಸದಲ್ಲಿ ನಾವಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಸದ್ಯ ಈ ಸ್ವಗ್ರಾಮದಲ್ಲಿ ಇವರ ಮನೆಯಲ್ಲಿ ಒಂದು ಈ ಚಂದನ್ ರವರ ಸಾವಿನ ಸುದ್ದಿ ಕೇಳಿ ಒಂದು ನೀರವ ಮೌನವೇ ಆವರಿಸುವಂಥದ್ದು. ಏನೊಂದು ಈ ಚಂದನ್ ಕುಮಾರ್ ರವರ ಸಾವಿನ ಸುದ್ದಿ ಕೇಳ್ತಾ ಇದ್ದಂತೆ ಪೋಷಕರ ಆಕ್ರಂದನ ಸದ್ಯ ಮುಗಿಲು ಮುಟ್ಟಿದೆ. ತನ್ನ ಮಗನ ಮೃತದೇಹವನ್ನ ನೋಡೋದಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಯಾವಾಗಪ್ಪ ಮೃತದೇಹ ಮನೆಗೆ ಬರುತ್ತೆ, ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅಂತ ಬಹು ನಿರೀಕ್ಷೆಯಲ್ಲಿ ಕುಟುಂಬಸ್ಥರು ಇರುವಂಥದ್ದು. ಸದ್ಯ ಈಗ ನಾನು ಈ ಮೃತ ಚಂದನ್ ಕುಮಾರ್ ಅವರ ತಾಯಿಯನ್ನ ಮಾತಾಡ್ತಾ ಹೋಗ್ತೀನಿ. ಹೇಗೆ, ಏನು ಎತ್ತ, ಹೇಗಿದ್ರು ಇವೆಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ಅಮ್ಮ ಹೇಳಿ, ಚಂದನ್ ಕುಮಾರ್ ಅವರು ಮನೇಲಿ ತುಂಬಾ ಒಡನಾಟ ಹೊಂದಿದ್ರು, ಊರಲ್ಲೆಲ್ಲ ಒಳ್ಳೆ ಹೆಸರು ಮಾಡಿದ್ರು, ಒಳ್ಳೆ ವ್ಯಕ್ತಿ ಆಗಿದ್ರು, ಶಾಲೆ ಕಾಲೇಜಲ್ಲೆಲ್ಲ ಒಳ್ಳೆ ಅಂಕಗಳನ್ನ ಗಳಿಸ್ತಾ ಇದ್ರು. ಹೇಗಿತ್ತು, ನಿಮಗೆ ಹೇಗೆ ಗೊತ್ತಾಯ್ತು ಏನು ಅಂತ? ತುಂಬ ಒಳ್ಳೆ ಹೆಸರು ತಗೊಂಡಿದ್ದ ಸರ್ ನಮ್ಮ ಮಗ. ಇಂಥವ್ರ ಹತ್ರ ಕೆಟ್ಟವರು ಅನ್ನಿಸ್ಕೊಂಡಿರ್ಲಿಲ್ಲ. ಚಿಕ್ಕ ವಯಸ್ಸಿಂದನೂ ಪ್ರತಿಯೊಂದರಲ್ಲೂ ಪ್ರೈಸು, ಸ್ಕೂಲಲ್ಲಿ ಎಲ್ಲ ತಗೊಂಡಿದ್ದ ಸರ್. ಕಾಲೇಜಲ್ಲೂ ಅಷ್ಟೇ. ಆಮೇಲೆ ಈ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ, ಆವಾಗಲೂ ತಿಂಗಳಿಗೊಂದು ಸರಿ ಮೀಟಿಂಗು ಎಲ್ಲ ಇರ್ತಿತ್ತು. ಅವನೇ ರೆಸಾರ್ಟ್ಗೆಲ್ಲ ಕರ್ಕೊಂಡೋಗಿ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಇಟ್ಟು ಎಲ್ಲ ಮಾಡ್ತಿದ್ದ ಸರ್. CEO ಆಗಿದ್ದ. ಇಲ್ಲಿಂದ ಕಾಗ್ನಿಸೆಂಟ್ ಕಂಪ್ನಿ ಒಳಗೆ ಕೆಲಸ ಮಾಡ್ತಾಯಿದ್ದ. ಅವರೇ 30,000 ಇದು ಲಾಟ್ರಿ ಥರ ಮಾಡಿಬಿಟ್ಟು ಅದರಲ್ಲಿ ಒಂದು ಎತ್ತಿದ್ದಕ್ಕೆ ಅವನಿಗೆ ಬಂತು. ಅಲ್ಲಿಂದ ಮತ್ತೆ ಅವರೇ ಫಾರಿನ್ಗೆ ಕಳಿಸಿದ್ರು ಸರ್ ನಮ್ಮ ಮಗನ್ನ. ₹1 ನಾವು ಕೊಟ್ಟಿಲ್ಲ ಸರ್, ಎಲ್ಲ ಅವ್ರ ಕಂಪ್ನಿಯಿಂದನೇ ಕೊಟ್ಟಿದ್ರು ಸರ್. ಇದು ಏನು ಮೃತ ಚಂದನ್ ಕುಮಾರ್ ಅವರ ತಾಯಿಯವರ ಮಾತಾಗಿತ್ತು. ಈಗ ನಮ್ಮ ಜೊತೆ ಈ ಮೃತ ಚಂದನ್ ಕುಮಾರ್ ಅವರ ತಂದೆಯವರಿದ್ದಾರೆ, ಅವರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಸರ್ಕಾರ ಯಾವ ಮಟ್ಟಿಗೆ ಸ್ಪಂದಿಸ್ತಾ ಇದೆ? ಈಗ ಅಲ್ಲಿ ನಡೆತಿರುವಂತಹ ವಿಷಯಗಳು ನಿಮಗೆ ಹೇಗೆ ಮುಟ್ತಾ ಇದೆ? ಸದ್ಯದ ಮಟ್ಟಿಗಿನ ಏನೊಂದು ನಿಮಗೆ ತಲುಪಿದೆ ಈ ನಿಮ್ಮ ಮಗನವರ ದಾರುಣ ಸಾವಿನ ಬಗ್ಗೆ? ಬಾವರು, ನಮ್ಮ ಅಣ್ಣದಿರು ಎಲ್ಲರೂ ಪ್ರಯತ್ನ ಪಟ್ಟು ಅಲ್ಲಿ ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ. ಆಮೇಲೆ LMT ಕಂಪ್ನಿಯವ್ರು ಇದ್ದಾರಲ್ಲ, ಕಂಪ್ನಿಯವರು ಪೂರ್ತಿ ನಾವು ಸಹಕಾರ ಕೊಡ್ತೀವಿ, ಅದ್ರ ಬಗ್ಗೆ ಡೌಟ್ ಇಲ್ಲ. ಆದರೆ ನಿಮ್ಮ ಕಡೆಯವರು ನಮಗೆ ಒಬ್ಬರು ಸದಾ ಒಂದು ನಮ್ಮ ಜೊತೆಲಿ ಇರಬೇಕು ಅಂತ ಹೇಳಿದ್ರು. ಸರ್, ಈಗ ಇಲ್ಲಿಂದ ಕೆನಡಾಗೆ ಈ ಒಂದು ಉದ್ಯೋಗನ ಹಸ್ತಾ ಇಡೀ ಮನೆಗೆ ಆಸರೆಯಾಗಿದ್ದಂತಹ ಮಗ ಅಲ್ಲೋಗಿ ಕೆಲಸ ಮಾಡ್ತಿರ್ತಾರೆ. ದಿಢೀರಂತ ಯಾವುದೋ ಒಂದು ಗುಂಡಿನ ದಾಳಿಗೆ, ಅದು ಸಣ್ಣ ಪುಟ್ಟ ಸಾವಲ್ಲ, ಈ ಒಂದು ಶೂಟೌಟ್ ಅಟ್ಯಾಕ್ ಆಗುತ್ತೆ. ಈ ಅಟ್ಯಾಕಲ್ಲಿ ಒಬ್ಬ ಕನ್ನಡಿಗ ದಾರುಣವಾಗಿ ಸಾವನ್ನಪ್ಪಿದ್ದಾನೆ ಅಂದರೆ ಒಂದು ರೀತಿ ಒಂದು ಶಾಕಿಂಗ್ ವಿಚಾರನೆ. ಯಾಕಂದರೆ ಕೆನಡಾದಲ್ಲಿ ಈ ಒಂದು ಕನ್ನಡ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ರು, ಸಿನಿಮಾ ಪ್ರಚಾರಗಳನ್ನು ಮಾಡ್ತಾ ಇದ್ರು, ಖಾಸಗಿ ಕಂಪನಿಯಲ್ಲಿ ದುಡಿತಾ ಇದ್ದು ಕೂಡ. ಇದು ಹೇಗೆ, ಏನು ಎತ್ತ ಅಂತ ಮುಂಚೆ ಈ ಥರದ್ದು ಏನಾದ್ರು ಸುಳಿವು ಸಿಕ್ಕಿತ್ತಾ? ನಿಮ್ಮ ಹತ್ರ ಫೋನಲ್ಲಿ ಅಥವಾ ಕರೆ ಮಾಡಿದ ಏನಾದ್ರು ಹಂಚ್ಕೊಂಡಿದ್ರಾ? ಮೊದಲೇನಾದ್ರು ಗಲಾಟೆ ಏನಾದ್ರು ಆಗಿತ್ತಾ ಏನು ಅಂತ? ಇಲ್ಲ ಸರ್, ಅವನು ಮೊದಲು ಹೇಳ್ತಾ ಇದ್ದ, ಕನ್ನಡ ಸಂಘಕ್ಕೆ ಹೋಗ್ತಾ ಇದ್ದೀನಿ, ಹಂಗೆ ಹೋಗ್ತೀನಿ, ಹಿಂಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಯಾವುದು ಬೇಡಪ್ಪ, ನೀನು ಎಷ್ಟು ಕೆಲಸ ಆಯಿತು ಅಷ್ಟು ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಬಂದ್ಬಿಡು, ಅಂಥವಲ್ಲ ನಮ್ಗೆ ಆಗಲ್ಲ. ಪಾಪ್ಯುಲರ್ ತಗೊಂಡು ಹಂಗೆ ಹೆಸರು ತಗೊಂಡಿದ್ದು, ಹಿಂಗೆ ಹೆಸರು ತಗೊಂಡಿದ್ದು, ಎಂಥವ್ರು ಬಂದವ್ರು ಇಂಥವ್ರು ಬಂದು ಮೆಸೇಜ್ ಆಗ್ತಾ ಇದ್ದ. ನಾವು ಅದಕ್ಕೆ ಬೇಡ ಅಂತ ನಾನು ರೆಸ್ಪಾನ್ಸ್ ಮಾಡ್ತಾ ಇದ್ದೇವೆ. ನಾವು ಇದಿಷ್ಟು ಏನು ಕೆನಡಾದಲ್ಲಿ ದಾರುಣವಾಗಿ ಹತ್ಯೆಗೀಡಾಗಿರುವಂತಹ ಚಂದನ್ ರವರ ಕುಟುಂಬಸ್ಥರ ಮಾತಾಗಿತ್ತು. ಸದ್ಯ ಮನೆಗೆ ಒಬ್ಬನೇ ಮಗನಾಗಿ ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದ ಚಂದನ್ ಇದೀಗ ದೂರದ ಕೆನಡಾದಲ್ಲಿ ಭೀಕರವಾಗಿ ಹತ್ಯೆಯಾಗಿದ್ದು, ಕುಟುಂಬ ಮಾತ್ರವಲ್ಲದೆ ಇಡೀ ನೆಲಮಂಗಲ ತಾಲೂಕೆ ಬೆಚ್ಚಿ ಬೀಳುವಂತಹ ಪ್ರಸಂಗ ನಡೆದಿರುವಂಥದ್ದು. ನೆಲಮಂಗಲ ಇಂದ ಕಾರ್ತಿಕ್, ಜಿ ಕನ್ನಡ ನ್ಯೂಸ್.